ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತು ಮದುವೆ ಮನೆಗಳಲ್ಲಿ ಸಿಗುವ ರುಚಿಯಾದ ಕ್ಯಾರೆಟ್ ಹಲ್ವಾ ಯಾವ ಥರ ಮಾಡೋದು ಅಂತ ನಾನಿವತ್ತು ತಿಳಿಸಿಕೊಡ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿನ 4 ಕ್ಯಾರೆಟನ್ನು ತುರಿದುಕೊಂಡು ಇಟ್ಟಿದ್ದೇನೆ. ಇದರಲ್ಲಿ 4 ಮೀಡಿಯಮ್ ಸೈಜಿದ್ದು ಕ್ಯಾರೆಟ್ ಇದೆ. ಇವಾಗ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸಿದ್ದೇನೆ. ಇವಾಗ ಫ್ರೈ ಆಯಿತು, ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳುವ. ಇವಾಗ ಇದೇ ತುಪ್ಪಕ್ಕೆ ತುರಿದಿಟ್ಟಂತಹ ಕ್ಯಾರೆಟನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ತುಪ್ಪದಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟಾಗಿ ಬರ್ತದೆ. ಇವಾಗ ಇದಕ್ಕೆ ನಾನು ಒಂದು ದೊಡ್ಡ ಲೋಟದಲ್ಲಿ ಹಾಲನ್ನು ಸೇರಿಸ್ತಾ ಇದ್ದೇನೆ. ಅಂದರೆ ಕ್ಯಾರೆಟ್ ತುರಿ ಮುಳುಗುವಷ್ಟು ಹಾಲು ಸೇರಿಸಿದರೆ ಸಾಕು. ನಾನಿಲ್ಲಿ ಬಿಸಿ ಮಾಡಿಟ್ಟಂತಹ ಹಾಲನ್ನು ಸೇರಿಸಿದ್ದೇನೆ. ನೀವು ಬೇಕಿದ್ದರೆ ಹಸಿ ಹಾಲನ್ನು ಕೂಡ ಸೇರಿಸ್ಕೋಬೋದು. ಕೆಲವರು ಕ್ಯಾರೆಟನ್ನು ದೊಡ್ಡದಾಗಿ 3 ಪೀಸ್ ಮಾಡಿ ಕುಕ್ಕರಲ್ಲಿ ಹಾಲು ಸೇರಿಸಿ ಬೇಯಿಸ್ಕೋತಾರೆ. ಆ ಥರನೂ ಮಾಡ್ಕೊಳ್ಬೋದು. ಆನಂತರ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು. ಇದು ಪೂರ್ತಿ ಹಾಲಲ್ಲೇ ಬೇಯಬೇಕು, ನೀರು ಸೇರಿಸಲಿಕ್ಕಿಲ್ಲ. ಇವಾಗ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೇನೆ. ಆವಾಗ ಕೈ ಆಡಿಸ್ತಾ ಇರಬೇಕು, ಇಲ್ಲದಿದ್ದರೆ ತಳ ಹಿಡಿಯುತ್ತದೆ. ಹಾಲಲ್ಲೇ ಬೇಯಿಸಿ ಮಾಡೋದರಿಂದ ಇದು ತುಂಬ ಟೇಸ್ಟಿಯಾಗಿ ಬರ್ತದೆ. ಇವಾಗ ನಾನಿಲ್ಲಿ ಸಕ್ಕರೆ ಸೇರಿಸ್ತಾ ಇದ್ದೇನೆ. ಸಕ್ಕರೆ ಟೇಸ್ಟಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸಿದರೆ ಆಯಿತು. ಸ್ವೀಟ್ ಟೇಸ್ಟ್ ನೋಡಿಕೊಂಡು ಸಕ್ಕರೆ ಸೇರಿಸ್ಕೊಂಡ್ರೆ ಆಯಿತು. ನಾನಿಲ್ಲೊಂದು 1/4 ಕಪ್ಪಿನಷ್ಟು ಸೇರಿಸಿದ್ದೇನೆ ಅಷ್ಟೇ. ತುಂಬ ಸ್ವೀಟ್ ಇಷ್ಟಪಡ್ತಿದ್ದರೆ ಜಾಸ್ತಿ ಸಕ್ಕರೆ ಸೇರಿಸ್ಕೊಂಡ್ರೆ ಆಯಿತು. ಕೊನೆಯದಾಗಿ ಸ್ವೀಟ್ ನೋಡಿಕೊಂಡು ಆಮೇಲೆ ಬೇಕಿದ್ದರೂ ಸಕ್ಕರೆನ ಸೇರಿಸ್ಕೋಬೋದು. ನೋಡಿ, ಇವಾಗ ಫುಲ್ ಡ್ರೈ ಆಗ್ತಾ ಬರ್ತಿದೆ. ಇವಾಗ ನೀವು ಕ್ವಾಂಟಿಟಿ ನೋಡ್ತಿರ್ಬೋದು, ಆವಾಗ ಎಷ್ಟಿತ್ತು ಇವಾಗ ಎಷ್ಟು ಕಮ್ಮಿ ಆಗಿದೆ ಅಂತ. ತಳ ಬಿಟ್ಕೊಳ್ತಾ ಬರ್ತಿದೆ ನೋಡಿ. ಇವಾಗ ಚೆನ್ನಾಗಿ ಬೇಯ್ತಾ ಬಂದಿದೆ. ಇನ್ನೂ ಸ್ವಲ್ಪ ಬೇಯಬೇಕು. ಈ ಹಂತದಲ್ಲಿ ನೀವು ಸಿಹಿಯನ್ನೆಲ್ಲ ಚೆಕ್ ಮಾಡಿಕೊಳ್ಬೋದು. ಬೇಕಿದ್ದರೆ ಮತ್ತೆ ಪುನಃ ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡ್ರೆ ಆಯಿತು. ಇವಾಗ ನಾನು ಸ್ವಲ್ಪ ಪುಡಿ ಮಾಡಿಟ್ಟಂತಹ ಏಲಕ್ಕಿಯನ್ನು ಸೇರಿಸ್ತಾ ಇದ್ದೇನೆ. ಇವಾಗ ಬೇಯ್ತಾ ಬರ್ತಿದೆ. ಇವಾಗ ನಾನು ಡ್ರೈ ಫ್ರೂಟ್ಸನ್ನು ಸೇರಿಸ್ತಾ ಇದ್ದೇನೆ. ಡ್ರೈ ಫ್ರೂಟ್ಸ್ ಇಲ್ಲದೆ ಸಹ ಮಾಡ್ಕೊಳ್ಬೋದು. ನೋಡಿ, ಇವಾಗ ರೆಡಿ ಆಯಿತು. ಇಷ್ಟಾದರೆ ಸಾಕು. ಒಳ್ಳೆ ಪರಿಮಳ ಬರ್ತಾ ಉಂಟು. ಸೇಮ್ ಫಂಕ್ಷನ್ಗಳಲ್ಲಿ ಸಿಗುವ ಕ್ಯಾರೆಟ್ ಹಲ್ವಾ ಥರನೇ ಟೇಸ್ಟ್ ಬರ್ತದೆ. ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ತಿಳಿಸಿ. ನೋಡಿ, ಇಷ್ಟಾದರೆ ಸಾಕು. ಇವಾಗ ನಾನು ಗ್ಯಾಸ್ ಆಫ್ ಮಾಡಿಕೊಳ್ತಾ ಇದ್ದೇನೆ. ಇವಾಗ ಇದನ್ನೊಂದು ಬೌಲಿಗೆ ಸರ್ವ್ ಮಾಡ್ತಾ ಇದ್ದೇನೆ. 1/2 ಅವರ್ ಬಿಟ್ಟು ತಿಂದರೆ ತುಂಬ ಟೇಸ್ಟಿಯಾಗಿರ್ತದೆ. ಥ್ಯಾಂಕ್ ಯು.